ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಕುಚ್ಚು ಹಾಕೋಕ್ಕೆ ಬರೋದಿಲ್ಲ ಅವರೆಲ್ಲರೂ ಈ ವಿಡಿಯೋ ನೋಡಿ ಕುಚ್ಚು ಹಾಕ್ಬೋದು ನಿಮ್ಮ ಸೀರೆಗಳಿಗೆ. ಅದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಒಂದು ಬಾಕ್ಸ್ ಮುಚ್ಚಳನ ತೊಗೊಂಡಿದ್ದೀನಿ ಮತ್ತು ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಆ ದಾರದ ತುದಿನ ತೊಗೊಂಡ್ಬಿಟ್ಟು ನಾವು ಮುಚ್ಚಳಕ್ಕೆ ಈಗ ಸುತ್ಕೊತ ಹೋಗಬೇಕಾಗುತ್ತೆ. ನೋಡಿ, ಆ ತುದಿ ದಾರನ ನಾವು ಆ ಥರ ಇಟ್ಕೊಂಡ್ಬಿಟ್ಟು ನಾವು ಮುಚ್ಚಳಕ್ಕೆ ಸುತ್ಕೊತ ಹೋಗಬೇಕಾಗತ್ತೆ. 127 ನಾನು ಸುತ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ, ನಿಮಗೆ ಬೇಜಾರಾಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. 127ನ ನಾವು ಸುತ್ಕೋಬೇಕಾಗತ್ತೆ ದಾರನ. ನೋಡಿ, 127 ದಾರ ಆಯಿತು. ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಬಿಟ್ಟು ದಾರದ ತುದಿಗೆ ನಾನಿವಾಗ ಫೆವಿಕಲ್ ಹಾಕ್ಬಿಟ್ಟು ಚಪ್ಪಟೆ ಮಾಡ್ಕೊಳ್ತಾ ಇದ್ದೀನಿ ದಾರನ. ಈಗ ದೊಡ್ಡ ಸೂಜಿ ತೊಗೊಂಡ್ಬಿಟ್ಟು ನಾನು ಆ ಸೂಜಿಗೆ ನಾನಿವಾಗ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಬಿಟ್ಟು ಫೆವಿಕಲ್ ಹಾಕಿದ್ವಲ್ಲ ಅದನ್ನು ನಾವು ರೌಂಡಾಗಿ ಮಾಡ್ಕೋಬೇಕಾಗತ್ತೆ. ಅದೇ ಥರ ಪಿಂಕ್ ಕಲರ್ ದಾರನೂ ನಾನು ಆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಈಗ ಡಬಲ್ ಕಲರ್ ದಾರದಲ್ಲಿ ಕುಚ್ಚು ಹಾಕ್ತಾಯಿದ್ದೀನಿ, ಬೇಬಿ ಕುಚ್ಚು. ಹಾಗಾಗಿ 2 ದಾರನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಇದು ಎಮ್ಮಿಂಗ್ ಸೂಜಿನ ತೊಗೊಂಡಿದ್ದೀನಿ. ಎಮ್ಮಿಂಗ್ ಸೂಜಿಗೆ ಇವಾಗ ನಾನು ಗೋಲ್ಡ್ ಕಲರ್ ದಾರನ ಪೋಣಿಸ್ಕೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ದಾರನ ನಾನಿವಾಗ ಪೋಣಿಸ್ಕೊಳ್ತಾ ಇದ್ದೀನಿ ಎಮ್ಮಿಂಗ್ ಸೂಜಿಗೆ. ಎರಡೆಳೆ ದಾರನ ನಾನಿವಾಗ ಪೋಣಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ನೋಡಿ, ಪೋಣಿಸ್ಕೊಂಡಾಯಿತು. ಇವಾಗ ನಾವು ಕುಚ್ಚು ಹಾಕೋಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಂಡಾಗಿದೆ. ಇವಾಗ ಕುಚ್ಚು ಹಾಕೋಣ ಬನ್ನಿ. ನೋಡಿ, ಸೀರೆಗೆ ನಾವಿವಾಗ ಸೂಜಿನ ಚುಚ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಪಿಂಕ್ ಕಲರ್ ದಾರದಲ್ಲಿ ಕುಚ್ಚು ಹಾಕ್ತಾಯಿದ್ದೀನಿ. ನೋಡಿ, ಒಂದ್ಸಲಿ ಸೂಜಿನ ಚುಚ್ಕೊಬಿಟ್ಟು ನಾವು ಈ ಥರ ದಾರನ ಮೇಲೆ ಎಳ್ಕೊಬೇಕಾಗುತ್ತೆ. ಎಳ್ಕೊಂಬಿಟ್ಟು ಕೆಳಗಡೆ ದಾರ ನಮಗೆ ಎಷ್ಟು ಉದ್ದ ಬೇಕು ಕುಚ್ಚು ಅಷ್ಟುದ್ದ ಕೆಳಗಡೆ ದಾರನ ನಾವು ಇಟ್ಕೋಬೇಕಾಗತ್ತೆ. ನೋಡಿ, ದಾರನ ತುಂಬ ವೇಸ್ಟ್ ಮಾಡೋದು ಬೇಡ. ಹಾಗಾಗಿ ನಾನು ಕೆಳಗಡೆ ದಾರನ ನಮಗೆ ಎಷ್ಟು ಉದ್ದ ಬೇಕು ಕುಚ್ಚು ಅಷ್ಟುದ್ದಕ್ಕೆ ನಾನು ಕೆಳಗಡೆ ದಾರನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಈಗ ಗೋಲ್ಡ್ ಕಲರ್ ದಾರದಲ್ಲಿ ನಾನು ಗಂಟಾಕ್ತಾ ಇದ್ದೀನಿ ಕುಚ್ಚಿಗೆ. ಈಗ ಸೂಜಿನ ಒಂದ್ಸಲಿ ಕುಚ್ಚು ಮೇಲ್ಗಡೆ ತಗೊಂಡು ಗೋಲ್ಡ್ ಕಲರ್ ದಾರದ ತುದಿನ ನಾವು ಎಡದೆ ಕೈಯಲ್ಲಿ ಇಟ್ಕೊಂಡು ಸೂಜಿನ ಒಂದ್ಸಲಿ ಕೆಳಗಿಂದ ಮೇಲ್ ತಗೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕೆಳಗಿಂದ ಮೇಲ್ ತಗೋಬೇಕು. ಈ ಕಡೆ ದಾರದೊಳಗೆ ಒಂದ್ಸಲಿ ಸೂಜಿನ ತಗೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. 3 ಸಲ ಲಾಕ್ ಮಾಡ್ಕೊಂಡಾದಮೇಲೆ ಸೂಜಿನ ಮೇಲಿಂದ ಕೆಳಗಡೆಗೆ ನಾವು ತಗೋಬೇಕಾಗತ್ತೆ. ನೋಡಿ, ಮೇಲಿಂದ ಕೆಳಗಡೆ ತಗೊಂಡಾದಮೇಲೆ ನಾವಿವಾಗ ಕುಚ್ಚು ಎಷ್ಟುದ್ದ ಬೇಕಷ್ಟುದ್ದ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಾದಮೇಲೆ ಕುಚ್ಚು ರೆಡಿ ಆಗುತ್ತೆ. ನೋಡಿ, ತುಂಬ ಈಸಿಯಾಗಿ ಹಾಕ್ಬೋದು. ಈಗ ನಾನು ಮತ್ತೆ ಇನ್ನೂ ಒಂದು ಕುಚ್ಚು ಹಾಕ್ತಾಯಿದ್ದೀನಿ. ಅದನ್ನು ನಾನು ಗ್ರೀನ್ ಕಲರ್ ದಾರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೂಜಿಯಿಂದ ಒಂದ್ಸಲಿ ಬಟ್ಟೆಗೆ ಚುಚ್ಕೊಬಿಟ್ಟು ದಾರನ ಮೇಲೆ ತೊಗೋಬೇಕು. ಒಂದ್ಸಲಿ ನೋಡಿ, ಮೇಲೆ ತೊಗೊಳ್ತಾ ಇದ್ದೀನಿ. ಇವಾಗ ಮೇಲೆ ತೊಗೊಂಡಾದಮೇಲೆ ಕೆಳಗಿನ ದಾರನ ನಾವು ಎಷ್ಟು ಉದ್ದ ಬೇಕು ನಮಗೆ ಕುಚ್ಚು ಅಷ್ಟುದ್ದಕ್ಕೆ ನಾವು ಕೆಳಗಿನ ದಾರನ ಮಾಡಿಕೊಂಡು ಮೇಲಿನ ದಾರನ ಒಟ್ಟು ಮಾಡ್ಕೋಬೇಕಾಗತ್ತೆ. ಒಂದು ಮಾಡ್ಕೊಂಡಾದಮೇಲೆ ಈಗ ನಾವು ಗೋಲ್ಡ್ ಕಲರ್ ದಾರದಲ್ಲಿ ಲಾಕ್ ಮಾಡ್ಕೋಬೇಕಲ್ವಾ. ಈಗ ಸೂಜಿನ ಒಂದ್ಸಲಿ ಕೆಳಗಿಂದ ಮೇಲ್ಗಡೆ ಸೂಜಿನ ತೊಗೋಬೇಕಾಗುತ್ತೆ. ನೋಡಿ, ಈ ಥರ ತೊಗೊಂಡ್ಬಿಟ್ಟು ದಾರದ ತುದಿನ ನಾವು ಎಡದೆ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಈಗ ಎಡದೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸೂಜಿನ ಕೆಳಗಿಂದ ಮೇಲ್ಗಡೆ ಕುಚ್ಚು ಕೆಳಗಿಂದ ಮೇಲ್ಗಡೆ ತೊಗೊಂಡು ಈ ಕಡೆ ದಾರದೊಳಗಿಂದ ತೊಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಮೇಲೆ ತೊಗೋಬೇಕು, ದಾರದೊಳಗೆ ತೊಗೋಬೇಕು, ಲಾಕ್ ಮಾಡಬೇಕು. ಇದೇ ಥರ ನಾವು 3 ಸಲ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡಾದಮೇಲೆ ಸೂಜಿನ ಕುಚ್ಚು ಮೇಲಿಂದ ಕೆಳಗಡೆಗೆ ತೊಗೋಬೇಕಾಗತ್ತೆ. ನೋಡಿ, ಈ ಥರ ಸೂಜಿನ ಕೆಳಗಡೆ ತೊಗೊಂಡ್ಬಿಟ್ಟು
ನಾವಿವಾಗ ಕುಚ್ಚನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಕತ್ರಿಲಿ ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಗ್ರೀನ್ ಕಲರ್ ಕುಚ್ಚು ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ, ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣುತ್ತೆ. ಕುಚ್ಚು ಹಾಕಕ್ಕೆ ಬರ್ದಲ್ಲೇ ಇರೋರು ಈ ಕುಚ್ಚನ್ನ ಟ್ರೈ ಮಾಡ್ಬೋದು. ನೋಡಿ ಈಗ ಮತ್ತೆ ನಾನು ಪಿಂಕ್ ಕಲರ್ ದಾರದಲ್ಲಿ ಮತ್ತೆ ಹಾಕಿ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ದಾರನ ನಾವು ರೆಡಿಯಾಗಿ ತಗೋಬೇಕಾಗುತ್ತೆ. ನಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನಾವು ಹಿಂದ್ಗಡೆ ದಾರನ ಇಟ್ಕೊಂಡ್ಬಿಟ್ಟು ಗೋಲ್ಡ್ ಕಲರ್ ದಾರದಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಕುಚ್ಚು ಹಿಂದೆಯಿಂದ ಮುಂದ್ಗಡೆಗೆ ಸೂಜಿನ ತಗೊಂಡು ಆ ದಾರದ ತುದಿನ ನಾವು ಎಡದೆ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಸೂಜಿನ ಪಕ್ಕದಿಂದ ತಗೋಬೇಕು. ನೋಡಿ ಕೆಳಗಿಂದ ಮೇಲ್ಗಡೆ ತಗೊಂಡು ಈ ಕಡೆ ದಾರದೊಳಗಿಂದ ಮತ್ತೆ ಒಂದ್ಸಲಿ ಸೂಜಿನ ತಗೊಂಡು ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ 3 ಸಲ ಲಾಕ್ ಆದಮೇಲೆ ನಾವು ಸೂಜಿನ ಕೆಳಗೆ ತಗೋಬೇಕಾಗತ್ತೆ. ಇದೇ ಥರ ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಮತ್ತೆ ನಾನು ಗ್ರೀನ್ ಕಲರ್ ದಾರದಲ್ಲಿ ಮತ್ತೆ ಕುಚ್ಚಾಕ್ತಾ ಇದ್ದೀನಿ. ಇದೇ ಥರ ಒಂದು ಪಿಂಕು ಒಂದು ಗ್ರೀನು ಆ ಥರ ಕುಚ್ಚಾಕ್ಕೊತ ಹೋಗಬೇಕಾಗತ್ತೆ. ನೀವು ಬರೀ ಪಿಂಕಲ್ಲೇ ಒಂದೇ ಕಲರ್ ದಾರದಲ್ಲಿನೂ ಹಾಕ್ಕೋಬೋದು. ನೋಡಿ ಇವಾಗ ನಾನು ಗೋಲ್ಡ್ ಕಲರ್ ದಾರದಲ್ಲಿ ನಾನು ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ದಾರದಲ್ಲಿ ಒಂದು 3 ಸಲ ಲಾಕ್ ಮಾಡ್ಕೋಬೇಕು. 3 ಸಲ ಗಂಟು ಹಾಕೊಬೇಕು. ಗಂಟು 3 ಸಲ ಗಂಟು ಹಾಕ್ಕೊಂಡಾದಮೇಲೆ ಸೂಜಿನ ಕೆಳಗೆ ತೊಗೊಂಡ್ಬಿಟ್ಟು ನಾವಿವಾಗ ಕುಚ್ಚನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಏನಾದ್ರು ಎಕ್ಸ್ಟ್ರಾ ದಾರ ಏನಾದ್ರು ಉಳಿದ್ರೆ ನೋಡಿ ಎಡದೆ ಕೈಯಲ್ಲಿ ಕುಚ್ಚನ್ನ ಈ ಥರ ಹಿಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ದಾರನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಎಕ್ಸ್ಟ್ರಾ ದಾರ ಇದ್ದರೆ ಏನಾದರೂ ಕಟ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೋಬೇಕಾಗತ್ತೆ. ಈಗ ನಾನು ಮತ್ತೆ ಒಂದು ಪಿಂಕ್ ಕಲರ್ ದಾರದಲ್ಲಿ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಒಂದ್ಸಲಿ ಬಟ್ಟೆಗೆ ಚುಚ್ಕೊಬಿಟ್ಟು ದಾರನ ಮೇಲೆ ತಗೊಂಡು ಕೆಳಗಿನ ದಾರನ ನಾವು ನಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನಾವು ರೆಡಿ ಇಟ್ಕೊಂಡು ನಾವಿವಾಗ ಗೋಲ್ಡ್ ಕಲರ್ ದಾರದಲ್ಲಿ ಗಂಟು ಕಟ್ಟಬೇಕಾಗತ್ತೆ. ಸೂಜಿನ ಕೆಳಗಿಂದ ಮೇಲ್ಗಡೆ ಒಂದ್ಸಲಿ ತಗೋಬೇಕು. ಆ ಗೋಲ್ಡ್ ಕಲರ್ ದಾರದ ತುದಿನ ನಾವು ಎಡದೆ ಕೈಯಲ್ಲಿ ಇಟ್ಕೋಬೇಕಾಗತ್ತೆ. ಇಟ್ಕೊಂಡ್ಬಿಟ್ಟು ಸೂಜಿನ ಕೆಳಗಿಂದ ಮೇಲ್ಗಡೆ ತಗೊಂಡು ದಾರದೊಳಗಿಂದ ತಗೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ದಾರದೊಳಗೆ ತಗೊಂಡು ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು 3 ಸಲ ಲಾಕ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡಾದಮೇಲೆ ಸೂಜಿನ ಮೇಲಿಂದ ಕೆಳಗಡೆ ತಗೋಬೇಕಾಗತ್ತೆ. ಮೇಲಿಂದ ಕೆಳಗಡೆ ತೊಗೊಂಡ್ಬಿಟ್ಟು ನಾವಿವಾಗ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನೋಡಿ ಕುಚ್ಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೇ ಥರ ಫುಲ್ ಸ್ಯಾರಿಗೂ ಹಾಕ್ಕೋಬೇಕಾಗತ್ತೆ. ಏನಾದ್ರು ಎಕ್ಸ್ಟ್ರಾ ದಾರ ಇದ್ದರೆ ನಾವು ಫಿನಿಶಿಂಗ್ ಕೊಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದೇ ಥರ ನಾನು ಇವಾಗ ಮತ್ತೆ ಒಂದು ಗ್ರೀನ್ ಕಲರ್ ದಾರದಲ್ಲಿ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಕೆಳಗಿನ ದಾರನ ನಾವು ಯಾವಾಗಲೂ ರೆಡಿ ಇಟ್ಕೋಬೇಕಾಗತ್ತೆ. ರೆಡಿ ಅಂದರೆ ನಾವು ಎಷ್ಟು ಉದ್ದ ಬೇಕು ಅಷ್ಟುದ್ದಕ್ಕೆ ನಾವು ರೆಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾವು ಗೋಲ್ಡ್ ಕಲರ್ ದಾರದಲ್ಲಿ ಹಾಕ್ಕೊಂಡ್ರೆ ನಮಗೆ ದಾರ ವೇಸ್ಟ್ ಆಗೋದಿಲ್ಲ.
ನೋಡಿ ಸೂಜಿನ ಕೆಳಗಿಂದ ಮೇಲೆ ತೊಗೊಂಡು ಗೋಲ್ಡ್ ಕಲರ್ ದಾರದ ತುದಿನ ನಾವು ಎಡದೆ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಸೂಜಿನ ಕುಚ್ಚು ಕೆಳಗಿಂದ ತೊಗೊಂಡ್ಬಿಟ್ಟು ಈ ಕಡೆ ದಾರದೊಳಗೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಇದೇ ಥರ 3 ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೂಜಿನ ಮೇಲಿಂದ ಕೆಳಗಡೆಗೆ ತೊಗೋಬೇಕಾಗತ್ತೆ. ತೊಗೊಬಿಟ್ಟು ಈಗ ಕುಚ್ಚನ್ನ ಕಟ್ ಮಾಡಿಕೊಂಡ್ರೆ ಬೇಬಿ ಕುಚ್ಚು ರೆಡಿ ಆಗುತ್ತೆ. ಸಿಂಪಲ್ ಸ್ನೇಹಿತರೆ, ಒಂದ್ಸಲಿ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ನೋಡಿ ಕುಚ್ಚು ತುಂಬ ಚೆನ್ನಾಗಿ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್, ವಾವ್ ಸೂಪರಾಗಿ ಕಾಣ್ತಾ ಇದೆ. ನೋಡಿ ಎಲ್ಲ ಆದಮೇಲೆ ಒಂದ್ಸಲಿ ತೋರಿಸ್ತಾ ಇದ್ದೀನಿ. ಈ ಬೇಬಿ ಕುಚ್ಚು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ.